ನವಗ್ರಹಗಳಲ್ಲಿ ಶುಕ್ರ ಗ್ರಹ ಮತ್ತು ಈ ಬೃಹಸ್ಪತಿ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂತಹ ಗ್ರಹಗಳು. ನೋಡಿ, ನಾವೇನಾದರೂ ಜಾತಕವನ್ನು ನೋಡುವಾಗಲೂ ಕೂಡ ಈ ಶುಕ್ರ ಗ್ರಹ ಮತ್ತು ಈ ಗುರು ಗ್ರಹಗಳನ್ನು ತುಂಬ ವಿಶೇಷವಾಗಿ ನಾವು ಅದ್ರ ಬಗ್ಗೆ ಒಂದು ನೋಡುವಂಥದ್ದು ಇರುತ್ತೆ. ಯಾವ ಸ್ಥಾನದಲ್ಲಿ ಗುರು ಇರುವಂಥದ್ದು, ಯಾಕಂದರೆ ಇದು ಮಾನವನ ಒಂದು ಉನ್ನತ ಮಟ್ಟಕ್ಕೆ ಹೋಗಲಿಕ್ಕೆ ವಿದ್ಯಾಭ್ಯಾಸದಲ್ಲಿ ಆಗ್ಬೋದು, ಅಥವಾ ಅವನ ಜೀವನದಲ್ಲಿ ಚೆನ್ನಾಗಿರಬೇಕು, ಮುಂದೆ ಬೆಳವಣಿಗೆ ಚೆನ್ನಾಗಿ ಆಗಬೇಕು ಅಂತಂದರೆ ಈ ಗುರು ಬಲ ಅನ್ನುವಂಥದ್ದು ತುಂಬ ಬಹಳ ಇಂಪಾರ್ಟೆಂಟು ಅಂತ ಹೇಳ್ತೀವಿ. ಯಾಕಂದರೆ ಗುರು ನೋಡ್ಬೋದು, ಯಾವಾಗ ನಮಗೆ ಹಿಂದೆ ಒಬ್ಬ ಗುರು ಇರ್ತೇನೆ, ಒಳ್ಳೆ ಮಾರ್ಗದರ್ಶಕ ಅಂತ ಹೇಳ್ಬೋದು. ಯಾಕಂದರೆ ಗುರುಗಳನ್ನು ನಾವು ಏನು ನೋಡ್ತೀವಿ, ಒಂದು ತಂದೆಗೆ ಸಮಾನವಾಗಿ ನೋಡ್ತೀವಿ. ಅದು ಒಂದು ಪಿತೃ ಸಮಾನವಾಗಿರುವಂಥದ್ದು ಗುರುಗಳು ಅಂತ ಒಳ್ಳೆಯ ಗುರುಗಳು ನಮಗೇನಾದರೂ ಸಿಕ್ಕಿದ್ರು ಅಂತಂದರೆ ನಮ್ಮ ಮುಂದಿನ ಜೀವನಕ್ಕೆ ಒಂದು ಏನಾದರೂ ದಾರಿದೀಪ ಅಂತಲೂ ಕೂಡ ನಾವು ಹೇಳ್ಬೋದು. ಅಂತ ಈ ಬೃಹಸ್ಪತಿ ಗ್ರಹ ಅದ್ರ ಜೊತೆ ಶುಕ್ರ ಕೂಡ ಇರುವಂಥದ್ದು. ನೋಡಿ, ಶುಕ್ರನನ್ನು ನಾವು ಈ ಅಲಂಕಾರಕಾರಕ ಅಂತ ಹೇಳ್ತೀವಿ, ಮತ್ತು ಕಳತ್ರಕಾರಕ ಅಂತ ಹೇಳ್ತೀವಿ. ಮತ್ತು ಶುಕ್ರ ತುಂಬ ವಿಶೇಷವಾಗಿರುವಂಥದ್ದು. ನೀವು ನೋಡ್ಬೋದು, ಇವಾಗ ವೈಜ್ಞಾನಿಕವಾಗಿ ಕೂಡ ತುಂಬ ಜನ ಇವಾಗ ಮೊಬೈಲ್ಸಲ್ಲಿ ನೀವು ನೋಡ್ತಾ ಇದ್ದರೆ ನಾಳಿನ ದಿನ ನೀವು ಆಕಾಶ ಕಡೆ ನೋಡಿ ಪ್ರಕಾಶಮಾನವಾಗಿ ಶುಕ್ರ ಗ್ರಹ ಮತ್ತು ಈ ಬೃಹಸ್ಪತಿ ಗುರುಗ್ರಹ ನಿಮಗೆ ಗೋಚಾರ ಆಗ್ತಾರೆ ಅಂತ ಕೂಡ ಹೇಳ್ತಾ ಇರ್ತಾರೆ. ಎಷ್ಟೋ ಜನ ನೀವು ಮೊಬೈಲ್ಸಲ್ಲಿ ನೋಡ್ತಾ ಇದ್ರೆ ಇವಾಗ ಬರ್ತಾ ಇದೆ ಅದು. ಯಾಕಂದರೆ ವೈಜ್ಞಾನಿಕವಾಗಿ ಕೂಡ ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ನೋಡಿ, ಇದು ಜ್ಯೋತಿಷ್ಯ ಶಾಸ್ತ್ರ ಎಷ್ಟೋ ವರ್ಷಗಳಿಂದನೇ ಬರೆದು ಬಿಟ್ಟಿದ್ದಾರೆ. ಇಂಥ ದಿನ ನೋಡಿ, ಇವತ್ತು 10ನೇ ತಾರೀಕು ಬುಧವಾರ, ಒಂದೇ ಸರಳ ರೇಖೆಯಲ್ಲಿ ಶುಕ್ರ ಮತ್ತು ಬೃಹಸ್ಪತಿ ಗುರುವನ್ನು ನಾವು ನೋಡ್ಬೋದು. ಯಾಕಂದರೆ ಶುಕ್ರ ನೋಡಿ ಯಾವತ್ತೂ ಕೂಡ ತುಂಬ ಹೊಳಪಾಗಿರ್ತಾನೆ. ನೀವು ಆಕಾಶದಲ್ಲಿ ನೋಡಿದಾಗ ಶುಕ್ರ ಗ್ರಹ ತುಂಬ ಬೇಗನೆ ನಮಗೆ ಗೋಚಾರ ಆಗುವಂಥದ್ದು, ತುಂಬ ಬೇಗ ಕಣ್ಣಿಗೆ ಕಾಣಿಸ್ತಾನೆ, ತುಂಬ ಹೊಳಪಿರುವಂಥದ್ದು, ಒಳಿತಾ ಇರುವಂಥದ್ದು ಇರುತ್ತೆ ನಮಗೆ. ಅದ್ರ ಜೊತೆ ಏನಾಗುತ್ತೆ, ಬೃಹಸ್ಪತಿನೂ ಕೂಡ, ಯಾಕೆಂದರೆ ಒಂದೇ ಸರಳ ರೇಖೆ. ನೋಡಿ, ಕಟಕ ರಾಶಿಯಲ್ಲಿ ಬರ್ತಾ ಇದ್ದಾರೆ ಅವರು. ನೋಡಿ, ಇವರು ಸರಳ ರೇಖೆ ಅಂತಂದರೆ ನಮಗೇನಾಗುತ್ತೆ, ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚನಾಗಿರೋ ಸಮಯದಲ್ಲಿ ಶುಕ್ರ ಗ್ರಹ ಸಂಯೋಗ ಆಗ್ತಿರೋದ್ರಿಂದ ಏನೆಲ್ಲ ಫಲಗಳು ಸಿಗುತ್ತೆ ಅನ್ನುವಂಥದ್ದು. ಯಾಕಂದರೆ ಇದೆಲ್ಲ ಒಂದು ಭೂಮಂಡಲದಲ್ಲಿರುವ ಎಲ್ಲರಿಗೂ ಕೂಡ ಅನ್ವಯಿಸುತ್ತೆ ಅಂತ ಹೇಳ್ಬೋದು ನಾವು. ಎಲ್ಲರೂ ಕೂಡ ಇಂಥದ್ದೇ ರಾಶಿಯವ್ರು ಮಾಡಿ ಆ ರೀತಿ ಏನಿಲ್ಲ. ಯಾರಿಗೆ ಸಮಸ್ಯೆಗಳಿದೆ, ಗುರುಬಲ ಇದ್ದರೂ, ನಿಮಗೆ ಅವಕಾಶಗಳಿದ್ದರೂ, ನೋಡಿ ಎಷ್ಟೋ ಜನಕ್ಕೆ ಅವ್ರ ಹತ್ರ ಎಷ್ಟೇ ಹಣ ಇದ್ದರೂ ಅದನ್ನು ಖರ್ಚು ಮಾಡಲಿಕ್ಕೆ ಆಗ್ತಾ ಇರಲ್ಲ. ನೋಡಿ, ನಿಮ್ಮ ಜಾತಕದಲ್ಲೇನಾದರೂ ಶುಕ್ರಗ್ರಹ ನೀಚನಾಗಿದ್ದರೆ ಏನು ಸಮಸ್ಯೆ ಬರುತ್ತೆ ಅದನ್ನು ನಾವು ಮೊದಲೇದಾಗಿ ತಿಳ್ಕೊಳ್ಬೇಕು. ನೋಡಿ, ಒಬ್ಬ ಮನುಷ್ಯ ಅವನ ಹತ್ರ ಎಷ್ಟೇ ಹಣ ಅಥವಾ ಅಂತಸ್ತು ಏನೇ ಇದ್ದರೂ ಕೂಡ ಅದನ್ನು ಅನುಭವಿಸೋಕೆ ಆಗ್ತಾ ಇಲ್ಲ ಅಂತಂದರೆ ಶುಕ್ರ ಜಾತಕದಲ್ಲಿ ನೀಚ ಸ್ಥಾನದಲ್ಲಿದ್ದಾನೆ ಅಂತ ತಿಳ್ಕೊಳ್ಬಿಡ್ಬೇಕು ನೀವು. ಅಥವಾ ಶುಕ್ರ ನೀಚದಲ್ಲಿದ್ದ ಅಂತಂದರೆ ನೋಡಿ, ಒಂದು ಒಳ್ಳೆ ಬಟ್ಟೆ ಹಾಕ್ಲಿಕ್ಕೆ ಆಗೋದಿಲ್ಲ, ಈ ರೀತಿ ಸಮಸ್ಯೆಗಳಾಗುವಂಥದ್ದಾಗುತ್ತೆ. ಅಥವಾ ಮನೆ ಕಟ್ಟಲಿಕ್ಕೆ ಆಗೋದಿಲ್ಲ, ಒಂದು ಭೂಮಿಯ ಒಂದು ಇದಿರೋದಿಲ್ಲ, ಒಂದು ಸೈಡ್ ತೊಗೊಳ್ಲಿಕ್ಕೆ ಆಗಲ್ಲ, ಹಣ ಇರುತ್ತೆ ಸೈಡ್ ತೊಗೊಳ್ಲಿಕ್ಕೆ ಆಗ್ತಾ ಇರಲ್ಲ, ಈ ರೀತಿ ಆಗುತ್ತೆ. ಅದೇ ಏನಾದರೂ ಶುಕ್ರ ಬಲಿಷ್ಠನಾಗಿದ್ದರೆ ಏನಾಗುತ್ತೆ ನೋಡಿ, ಈ ಸಿನಿಮಾ ಕ್ಷೇತ್ರದಲ್ಲಿ ಮುಂದುವರಿಬೇಕು, ಸಿನಿಮಾ ಕ್ಷೇತ್ರದಲ್ಲಿ ಬೆಳಿಬೇಕು ಅಂತಂದರೆ ಶುಕ್ರ ಗ್ರಹ ಬೇಕು ಅಂತ ಹೇಳ್ತಾರೆ. ಮತ್ತು ಕಲೆ ಆರ್ಟಿಸ್ಟ್ ಯಾರೆಲ್ಲ ಇರ್ತಾರೆ ಅವರಿಗೂ ಕೂಡ ಶುಕ್ರ ಗ್ರಹ ತುಂಬ ವಿಶೇಷವಾಗಿರುವಂತಹ ಗ್ರಹ. ಏನಾದರೂ ನೋಡಿ, ಒಬ್ಬ ಮನುಷ್ಯ ಈ ಕಲೆ, ಚಿತ್ರಕಲೆ ಬರೆಯುವಂಥದ್ದಾಗ್ಬೋದು, ಅಥವಾ ಯಾವುದಾದ್ರಲ್ಲೂ ಅವರು ಒಂದು ಒಳ್ಳೆಯ ಚೆನ್ನಾಗಿ ಆಗಬೇಕು, ಒಂದು ಆರ್ಟಿಸ್ಟ್ ಆಗಬೇಕು ಅಂತಂದರೆ ಅವರಿಗೆ ಶುಕ್ರ ತುಂಬ ಚೆನ್ನಾಗಿರ್ಬೇಕು ಜಾತಕದಲ್ಲಿ ಅಂತ ಹೇಳ್ತೀವಿ. ನೋಡಿ, ಯಾರೆಲ್ಲ ಈ ಸಿನಿಮಾ ಕ್ಷೇತ್ರದಲ್ಲಿ ಆಗ್ಬೋದು, ಅಥವಾ ಈ ಮೇಕಪ್ ಫೀಲ್ಡಲ್ಲಿ ಯಾರೆಲ್ಲ ಇರ್ತೀರಾ ಅಂಥವ್ರಿಗೂ ಕೂಡ ನೋಡಿ, ಕೆಲವರು ಈ ಬ್ಯೂಟಿಷಿಯನ್ಸ್ ಆಗಿರ್ತಾರೆ, ಅಥವಾ ಏನು ಹೇಳ್ತಾರೆ, ಇದು ಬ್ಯೂಟಿ ಪಾರ್ಲರ್ಗಳನ್ನ ಇಟ್ಕೊಂಡಿರ್ತೀರ, ಅಂಥವರು ಕೂಡ ಈ ದಿನ ನಾಳೆ ಹೊತ್ತು ಇವು ಕೆಲವೊಂದು ಪರಿಹಾರಗಳನ್ನು ಮಾಡ್ಕೊಳ್ಳಿ. ಯಾಕಂದರೆ ಶುಕ್ರ ಚೆನ್ನಾಗಿ ಬಲಿಷ್ಠನಾದ್ರೇ ನಿಮಗೆ ಇದ್ರ ಜೊತೆ ಗುರುಬಲ ಸಿಗಬೇಕು. ಗುರು ಶುಕ್ರ ಸಂಯೋಗದಿಂದ ಏನಾಗುತ್ತೆ, ನಿಮಗೆ ಅಭಿವೃದ್ಧಿ ಆಗುವಂಥದ್ದಾಗುತ್ತೆ. ಇನ್ನು ಮನೆ ಕಟ್ಟಬೇಕು ಅಂತ ಯಾರೆಲ್ಲ ಅಂದ್ಕೊಂಡಿದ್ದೀರಾ, ಗುರುಗಳೇ ಒಂದು ತುಂಬ ವರ್ಷದಿಂದ ಮನೆ ಕಟ್ಟಬೇಕು ಅಂದ್ಕೊಳ್ತಾ ಇದ್ದೀವಿ, ನಮ್ಗೆ ಯೋಗನೇ ಬರ್ತಾ ಇಲ್ಲ, ಎಲ್ಲರೂ ಹೇಳ್ತಾರೆ ನಮಗೆ, ಈಗ ಯಾರೋ ಮೀನರಾಶಿಯವರಾಗ್ಬೋದು, ಮೇಷ